ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಅಂಕಿತ ಅಂತ ಹೇಳಿ ಕಾನನಕಟ್ಟೆ ಎಂಬ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿರೋದಾಗಿಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ವಿಚಾರ ಬಂದ್ಬಿಟ್ಟು ನಿಯತ್ತಾಗಿ ಬಾಳ್ತೀನಿ ಅಂದರೆ ಬಂದು ತೂತಿಗೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ನಂಬಿಕೆ ಬಂದರೆ ಮಾತ್ರ ಕಟ್ಕೋತೀನಿ, ಇಲ್ಲ ಅಂತಂದರೆ ಇಟ್ಕೋತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು ಸ್ನೇಹಿತರೆ. ಇನ್ನು ಇವರ ಒಂದು ಆಸೆಯ ಬಗ್ಗೆ ಹೇಳಬೇಕು ಅಂತಂದರೆ ಎತ್ತರ ನೋಡಿ ಅಥವಾ ಗೂಟ ನೋಡಿ ಬೀಳುವ ಮನಸ್ಥಿತಿ ಇಲ್ಲ ಬಿಡಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಕೆಲವರು ಯೋಚನೆ ಮಾಡೋದು ಅದೇ ಥರ ಸ್ನೇಹಿತರೆ, ಹೈಟು ಕಲರು ಅದು ಇದು ಅಂತ ಹೇಳ್ಬಿಟ್ಟು ಅದೆಲ್ಲ ಇವ್ರ ಹತ್ರ ಈ ನಡೆಯಲ್ಲ, ಮತ್ತು ಅದೆಲ್ಲ ಇಷ್ಟನೂ ಸಹ ಆಗಲ್ಲ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬಂದಿದೆ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇರೋದು ಇವರು ಯಾವ ರೀತಿ ಇರ್ತಾರೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಾರೆ ನೋಡ್ಬೋದು. ಎತ್ತರ ನೋಡಿ ಆಸೆ ಪಟ್ಬಿಟ್ಟು ತೂತು ಕೊಡುವಷ್ಟು ತೀರಾ ಬರ್ಗೆಟ್ಟಿಲ್ಲ. ಓಕೆನಾ, ಮನಸ್ಥಿತಿ ಸರಿ ಇರಬೇಕು, ಹಾಗೆ ಆಲೋಚನೆ ಮತ್ತು ನಡೆನುಡಿ ಸುಂದರವಾಗಿರಬೇಕು. ಇದ್ದರೆ ಚೆನ್ನಾಗಿರುತ್ತೆ, ಒಂದು ಬದುಕು ಸುಂದರವಾಗಿ ಕಟ್ಕೋಬೋದು ಅಂತಕ್ಕಂಥದ್ದು ಇವರ ಒಂದು ಮನದಾಳದ ಮಾತಾಗಿರುತ್ತೆ. ಇನ್ನು ಎಲ್ಲದೂ ಚೆನ್ನಾಗಿದ್ದರೆ ಮಾತುಕತೆ ನಡೆಸಿ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಅಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಮುಂದುವರಿಯುವಂಥ ಒಂದು ಪ್ರಶ್ನೆನೇ ಬರೋದಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ನಿಯತ್ತಾಗಿ ಇದ್ದರೆ ಕಟ್ಕೊಂಡು ಸಂಸಾರ ಮಾಡ್ತೀನಿ, ಇಲ್ಲ ಅರ್ಧಕ್ಕೆ ಬಿಟ್ಟು ಬೇರೆ ದಾರಿಯನ್ನು ನೋಡಿಕೊಂಡು ಆರಾಮವಾಗಿ ಅವ್ರ ಪಾಡಿಗೆ ಅವರು ಇರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಜೀವನದ ಬಗ್ಗೆನೂ ಸಹ ಇಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಏನಪ್ಪ ಅಂತಂದರೆ, ಮನೆ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ದುರಹಂಕಾರ ಇಲ್ಲ. ಮನೆಯಲ್ಲಿ ದೊಡ್ಡ ಕಾರ್ ಇದ್ರೂ ಸರಿ ನಡ್ಕೊಂಡೇ ಓಡಾಡೋದು, ದುರಹಂಕಾರ ಪಟ್ಕೊಂಡು ಜೀವನ ಮಾಡೋಂಥ ಅಗತ್ಯ ಏನಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಎಲ್ಲ ಕಾಣುವ ಥರ ಬಟ್ಟೆ ಹಾಕೊಳ್ಳೋದಕ್ಕೆ ಇಷ್ಟವಿಲ್ಲ. ಅಂದರೆ ಸ್ನೇಹಿತರೆ, ಕೆಲವರು ಒಳಗಿರೋದೆಲ್ಲ ಎದ್ದು ಕಾಣೋ ಥರ ಹಾಕೋತಾರೆ, ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ನ್ಯಾಯವಾಗಿ ಬದುಕಬೇಕು ಅಂತ ಅಷ್ಟೇ ಇರೋದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇರುವಷ್ಟು ದಿನ ನೆಮ್ಮದಿಯಿಂದ ಜೀವನ ಮಾಡಿ ಗಂಡನಿಗೆ ಸುಖ ಕೊಟ್ಟು ತೂತವನ್ನು ಹೆಬ್ಬಾಗ್ಲು ಮಾಡಿಸ್ಕೋಬೇಕು ಅನ್ನೋ ಒಂದು ಆಸೆ ಇದೆ, ಅಷ್ಟು ಬಿಟ್ಟರೆ ಬೇರೆ ಯಾವ ಒಂದು ಉದ್ದೇಶನೂ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಹೌಸ್ ಫೆಸಿಲಿಟೀಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು, ಸ್ಪೇಷಿಯಸ್ ಲಿವಿಂಗ್ ರೂಮು, ವೆಲ್ ಲಿಟ್ ಆ್ಯಂಡ್ ವೆಂಟಿಲೇಟೆಡ್ ಸ್ಪೇಸ್, ಪರ್ಫೆಕ್ಟ್ ಫಾರ್ ರಿಲ್ಯಾಕ್ಸಿಂಗ್ ಆರ್ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಕಂಫರ್ಟಬಲ್ ಬೆಡ್ರೂಮ್ ಇರುತ್ತೆ, ಕಾಸಿ ಆ್ಯಂಡ್ ಪ್ರೈವೇಟ್ ವಿತ್ ಸ್ಪೇಸ್ ಫಾರ್ ಬೆಡ್ಸ್, ವಾರ್ಡ್ರೋಬ್ ಆ್ಯಂಡ್ ಅಡಿಷನಲ್ ಫರ್ನಿಚರ್. ಸ್ನೇಹಿತರೆ, ಫರ್ನಿಚರು ಇರುತ್ತೆ, ಮತ್ತು ಬೆಡ್ಡು ಅದೆಲ್ಲ ಇರುತ್ತೆ, ಮತ್ತು ವಾರ್ಡ್ರೋಬ್ ಇಟ್ಕೊಳ್ಳೋದಕ್ಕೆ ಬಟ್ಟೆಗಳು ಅದು ಇರುತ್ತೆ, ಎಲ್ಲ ಚೆನ್ನಾಗಿದೆ. ಒಂದು BHK ಮನೆ ಬಾಡಿಗೆ ಸ್ನೇಹಿತರೆ. ನೋಡಿ, ಮಾಡ್ಯುಲರ್ ಕಿಚನ್ ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಮಾಡ್ಯುಲರ್ ಕಿಚನ್ ಅಂತಂದರೆ ಸ್ಟೋರೇಜು, ಸಿಂಕು ಮತ್ತು ಕುಕ್ಕಿಂಗ್ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಅಟ್ಯಾಚ್ಡ್ ಬಾತ್ರೂಮು ಕ್ಲೀನಾಗಿರುತ್ತೆ ಮತ್ತು ಹೈಜಿನಿಕ್ಕು ವಿತ್ ವೆಸ್ಟರ್ನು ಇಂಡಿಯನ್ ಸ್ಟೈಲ್ಸ್ ಟಾಯ್ಲೆಟು ಎಲ್ಲ ಇರುತ್ತೆ, ಶವರು ಮತ್ತು ಪ್ರಾಪರ್ ವೆಂಟಿಲೇಷನ್ನು ಕೂಡ ಇರ್ತಕ್ಕಂಥದ್ದು ಈ ಒಂದು ಮನೆಯಲ್ಲಿ ಸ್ನೇಹಿತರೆ. ಇವ್ರದ್ದೊಂದು ಮನೆ ಬಾಡಿಗೆಗೆ ಕೊಡ್ತಾರೆ ಅದನ್ನು. ಇನ್ನು 24x7 ವಾಟರ್ ಸಪ್ಲೈ ಇರುತ್ತೆ, ಸಪ್ರೇಟ್ ಎಲೆಕ್ಟ್ರಿಸಿಟಿ ಮೀಟರ್ ಇರುತ್ತೆ, ಮತ್ತು ಪಾರ್ಕಿಂಗ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿಗಳು ನಿಲ್ಲಿಸ್ಕೊಳ್ಳೋದಕ್ಕೆ. ಇದಿಷ್ಟೇ ವಿಡಿಯೋ, ಏನನ್ನಿಸ್ತೋ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.